रान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्णा हरे हरे, हरे राम 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 हरे हरे। ಇವತ್ತಿನ ರೀಡಿಂಗ್ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ನಾವು ಓದ್ತಾ ಇರುವುದು ಪುಸ್ತಕ ಪರಿಪೂರ್ಣ ಪ್ರಶ್ನೆ ಪರಿಪೂರ್ಣ ಉತ್ತರ. ಮೂರನೆಯ ಅಧ್ಯಾಯ. ಶ್ರೀಲ ಪ್ರಭುಪಾದ್. ಓಹ್ ಭಾರತ ಭಾರತ ಭಾರತದ ಬಗ್ಗೆ ಮಾತಾಡಬೇಡಿ. ತತ್ವಶಾಸ್ತ್ರದ ಬಗ್ಗೆ ಮಾತಾಡಿ. ಭಕ್ತಿ ಇಲ್ಲದಿದ್ದರೆ ಕೃಷ್ಣನು ಭಾರತದಲ್ಲಾಗಲಿ ಅಥವಾ ನಿಮ್ಮ ದೇಶದಲ್ಲಾಗಲಿ ಏನನ್ನೂ ಸ್ವೀಕರಿಸುವುದಿಲ್ಲ. ಬಹಳ ರುಚಿಯಾಗಿದೆ ಎಂದ ಮಾತ್ರಕ್ಕೆ ದುಬಾರಿಯಾಗಿರುವುದನ್ನು ಕೃಷ್ಣನು ಸ್ವೀಕರಿಸಬೇಕಾಗಿಲ್ಲ. ವೈಕುಂಠದಲ್ಲಿ ಕೃಷ್ಣನಿಗೆ ಅನೇಕಾನೇಕ ರುಚಿಕರ ಪದಾರ್ಥಗಳು ಸಿಗುತ್ತವೆ. ನೀವು ಕೊಡುವ ಆಹಾರಕ್ಕಾಗಿ ಏನು ಅವನು ಹಂಬಲಿಸುತ್ತಿಲ್ಲ. ಅವನು ನಿಮ್ಮ ಭಕ್ತಿಯನ್ನು ಸ್ವೀಕರಿಸುತ್ತಾನೆ. ನಿಜವಾದ ಸಂಗತಿ ಭಕ್ತಿಯೇ ವಿನಾ ಆಹಾರವಲ್ಲ. ಕೃಷ್ಣನು ಈ ಲೌಕಿಕ ಪ್ರಪಂಚದ ಯಾವುದೇ ಆಹಾರವನ್ನು ಸ್ವೀಕರಿಸುವುದಿಲ್ಲ. ಅವನು ಭಕ್ತಿಯನ್ನು ಮಾತ್ರ ಸ್ವೀಕರಿಸುತ್ತಾನೆ. ಬಹಳ ಸುಂದರವಾಗಿ ಶ್ರೀಲ ಪ್ರಭುಪಾದರಿಂದ ಹೇಳ್ತಾ ಇದ್ದಾರೆ, ನೀವು ಎಲ್ಲಾದ್ರೂ ಇರಿ, ಏನನ್ನಾದ್ರೂ ಕೂಡ ಭಗವಂತನಿಗೆ ಕೊಡಿ, ಆದ್ರೆ ಅದು ಭಕ್ತಿಯಿಂದ ಕೊಟ್ಟಿಲ್ಲ ಅಂದ್ರೆ ಕೃಷ್ಣ ಅದನ್ನ ಸ್ವೀಕರಿಸುವುದಿಲ್ಲ. ನಾವು ಕೊಟ್ಟಿರುವಂತಹ ವಸ್ತುಗಳಲ್ಲಿ ಭಗವಂತನಿಗೆ ನಾವು ಏನೇನು ಕೊಡ್ತೀವೋ ಅದರಲ್ಲಿ ಭಕ್ತಿ ಇಲ್ಲ ಅಂದ್ರೆ ಕೃಷ್ಣ ಅದನ್ನ ಸ್ವೀಕರಿಸುವುದಿಲ್ಲ. ಬಹಳ ರುಚಿಯಾಗಿದೆ ಎಂದ ಮಾತ್ರಕ್ಕೆ ನೀವು ಏನಾದ್ರೂ ದುಬಾರಿ ಆಗಿರುವುದನ್ನು ಕೃಷ್ಣನಿಗೆ ಕೊಟ್ಟರೆ ಕೃಷ್ಣ ಅದನ್ನ ಸ್ವೀಕರಿಸುವುದಿಲ್ಲ. ಬರೇ ರುಚಿಗೋಸ್ಕರ ನೀವು ಇದು ತುಂಬಾ ರುಚಿಕರವಾಗಿದೆ, ತುಂಬಾ ಭಾರಿಯಾಗಿದೆ, ಕಾಸ್ಟ್ಲಿ ಆಗಿದೆ ಅಂತ ನೀವು ಏನಾದ್ರೂ ಕೃಷ್ಣನಿಗೆ ಕೊಟ್ರೆ ಕೃಷ್ಣ ಅದನ್ನು ತಗೊಳ್ಳೋದಿಲ್ಲ. ಎಲ್ಲಿವರೆಗೆ ನೀವು ಆ ವಸ್ತುವಲ್ಲಿ ಅತಿ ಪ್ರಮುಖವಾದಂತಹ ಅಂಶ ಭಗವಂತನ ಪ್ರತಿ ಭಕ್ತಿ, ಭಗವಂತನ ಪ್ರತಿ ಪ್ರೀತಿ, ಪ್ರೇಮ, ಇದು ಎಲ್ಲಿವರೆಗೆ ಇರುವುದಿಲ್ವೋ ಅಲ್ಲಿ ತನಕ ನೀವು ಏನನ್ನಾದ್ರೂ ಆಫರ್ ಮಾಡಿ ಭಗವಂತನಿಗೆ ಅವನು ಸ್ವೀಕರಿಸುವುದಿಲ್ಲ. ಯಾಕೆ? ಭಗವಂತನಿಗೆ ಏನು ಕಮ್ಮಿ ಆಗಿಲ್ಲ. ಲಕ್ಷ್ಮೀ ಸಹಸ್ರ ಶತಕೋಟಿ ಸಂಭ್ರಮಾನ ಸೇವ್ಯಮಾನ. ಕೃಷ್ಣನಿಗೆ ವೈಕುಂಠದಲ್ಲಿ ಸಹಸ್ರಾರು ಕೋಟಿ ಲಕ್ಷ್ಮಿಯರು ಸೇವೆ ಮಾಡ್ತಾ ಇದ್ದಾರೆ. ನಾವು ಮಾಡುವಂತಹ ಸೇವೆ ಕೃಷ್ಣನಿಗೆ ಅವಶ್ಯಕತೆ ಇಲ್ಲ. ನಾವು ಮಾಡುವಂತಹ ನೈವೇದ್ಯ ಕೃಷ್ಣನಿಗೆ ಅವಶ್ಯಕತೆ ಇಲ್ಲ. ನಾವು ಮಾಡುವಂತಹ ಎಲ್ಲಾ ಸೇವೆಗಳು ನಮ್ಮ ಶುದ್ಧತೆಗೆ, ನಮ್ಮ ಹೃದಯವನ್ನ ಶುದ್ಧಗೊಳಿಸ್ಲಿಕ್ಕೆ ವಿನಾ ಅದಕ್ಕೆ ಬೇರೆ ಕಾರಣ ಇಲ್ಲ. ಹಾಗಾಗಿ ನಾವು ಏನನ್ನೂ ಭಗವಂತನಿಗೆ ನಾವು ಅರ್ಪಣೆ ಮಾಡಿದ್ರೆ ಅದನ್ನ ಭಕ್ತಿಯಿಂದ ಅರ್ಪಣೆ ಮಾಡಬೇಕು. ಇಲ್ಲ ಅಂದ್ರೆ ಕೃಷ್ಣ ತಗೊಳ್ಳೋದಿಲ್ಲ. ಅದೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ
ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಪ್ರೀತಿ ಮತ್ತು ಭಕ್ತಿಯಿಂದ ಯಾರು ನನಗೆ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ನೀರನ್ನು ಅರ್ಪಿಸುತ್ತಾರೋ ಅದನ್ನು ನಾನು ಸ್ವೀಕರಿಸುತ್ತೇನೆ. ಕೃಷ್ಣ ಸ್ವತಃ ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ. ಸಾಕ್ಷಾತ್ ದೇವೋತ್ತಮ ಪರಮ ಪುರುಷ ಶ್ರೀ ಕೃಷ್ಣ ಅವನ ಮುಖಾರವಿಂದದಿಂದ ಬಂದಿರುವಂತಹ ಮಾತಿದು. ಪತ್ರಂ ಪುಷ್ಪಂ ಫಲಂ ತೋಯಂ, ಈ 4 ವಸ್ತುಗಳನ್ನ ಬಗ್ಗೆ ಹೇಳ್ತಾ ಇದ್ದಾನೆ. ಹಾಗಂತ ಹೇಳಿ ಬರೇ ಇದು ಒಂದು ಎಲೆ, ಒಂದು ಹಣ್ಣು, ಸ್ವಲ್ಪ ನೀರು ಅಷ್ಟೇ ಕೊಡುವುದಲ್ಲ. ಕೃಷ್ಣ ಹೇಳ್ತಾನೆ ಇದು ಅತಿ ಕನಿಷ್ಠವಾದಂತ ವಾದ ವಸ್ತುಗಳು. ಅಂದ್ರೆ ಈ ಒಂದು ಲೋಟ ನೀರು ಯಾರಾದ್ರೂ ಭಗವಂತನಿಗೆ ಅರ್ಪಣೆ ಮಾಡಬಹುದು, ಹೌದಲ್ವಾ? ಒಂದು ಹೂವು ಯಾರಾದ್ರೂ ಅರ್ಪಣೆ ಮಾಡಬಹುದು. ಅಯ್ಯೋ ತುಂಬಾ ಕಷ್ಟ, ನಾನು ತುಂಬಾ ಬಡವ, ಒಂದು ಲೋಟ ನೀರು ಕೊಡ್ಲಿಕ್ಕೂ ಆಗುದಿಲ್ಲ ದೇವರಿಗೆ, ಸಾಧ್ಯ ಇಲ್ಲ, ಹೌದಲ್ವಾ? ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ ನೀವು ಇಷ್ಟು ಕೂಡ ಕೊಟ್ರೆ, ಒಂದು ಲೋಟ ನೀರು, ಒಂದು ತುಳಸಿ ದಳ, ಒಂದು ಹೂವು, ಒಂದು ಹಣ್ಣು, ಇದನ್ನ ನನಗೆ ಪ್ರೀತಿಯಿಂದ ಅರ್ಪಣೆ ಮಾಡಿದ್ರೆ, ಪ್ರೀತಿ ಮತ್ತೆ ಭಕ್ತಿಯಿಂದ ಯಾರು ನನಗೆ ಈ 4 ವಸ್ತುಗಳನ್ನ ಅರ್ಪಣೆ ಮಾಡ್ತಾರೋ ಅದನ್ನ ನಾನು ಸ್ವೀಕರಿಸುತ್ತೇನೆ. ಯೋಮೇ ಭಕ್ತ್ಯಾ ಪ್ರಯಚ್ಛತಿ, ಭಕ್ತಿಯಿಂದ ಕೊಡ್ಬೇಕು. ಸುಮ್ನೆ ಅಯ್ಯೋ ಮನೆಯಲ್ಲಿ ವಿಗ್ರಹ ಏನೋ ತಗೊಂಡ್ ಬಂದು ಇಟ್ಟಿದೀವಿ, ನಾವ್ ಇವಾಗ ಪ್ರತಿ ದಿನ ಇವಾಗ ನೋಡ್ಕೋಬೇಕು, ಇವರನ್ನ ಪ್ರತಿ ದಿನ ಏನೋ ಒಂದು ಮಾಡಿ ಕೊಡ್ಲೇಬೇಕು. ಹೇಗೆ ಶಿಲ ಪ್ರಭುಪಾದರು ಹೇಳ್ತಾರೆ, ಒಂದು ವಿಗ್ರಹ, ಇನ್ನೊಂದು ಗಲಗ್ರಹ. ಒಂದು ವಿಗ್ರಹ, ಇನ್ನೊಂದು ಗಲಗ್ರಹ. ವಿಗ್ರಹ ನಾವು ಪೂಜಿಸ್ತೇವಿ ಪ್ರೀತಿಯಿಂದ. ಗಲಗ್ರಹ ಅಂದ್ರೆ ನೀವು ಕೆಲವೊಂದ್ಸಲ ಯಾವ್ದಾದ್ರೂ ಎತ್ತು, ಹಳ್ಳಿಗಳಲ್ಲಿ ವಿಶೇಷವಾಗಿ ನೋಡ್ಬೋದು ಇದನ್ನ. ಎತ್ತು ಅದಕ್ಕೆ ತುಂಬಾ ಅದು ಸಿಟ್ಟಲ್ಲಿ ಮತ್ತು ಹಿಡಿದಿರುವಂತಹ ಇದು ಇದ್ರೆ ಅದಕ್ಕೆ ಅದರ ಕುತ್ತಿಗೆಗೆ ಒಂದು ದೊಡ್ಡ ದಪ್ಪವಾದಂತಹ ಒಂದು ಕಟ್ಟಿಗೆಯನ್ನ ಕಟ್ಟಿರ್ತಾರೆ. ಆ ಕಟ್ಟಿಗೆಗೆ ಗಲಗ್ರಹ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಅದು ಆ ಕಟ್ಟಿಗೆ ದೊಡ್ಡದು ಕಟ್ಟಿರೋದ್ರಿಂದ ಅದು ಎತ್ಕೊಂಡು ಓಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ಬೇರೆ ಯಾವುದೇ ಮನುಷ್ಯನ ಮೇಲೆ ಅದು ಹಾಯ್ಲಿಕ್ಕೆ ಹೋಗುದಿಲ್ಲ. ಸೊ ಅದೇ ರೀತಿ ವಿಗ್ರಹ ಏನಿದೆ ಅದನ್ನ ನಾವು ಭಕ್ತಿಪೂರ್ವಕ ಸೇವೆ ಮಾಡಿಲ್ಲ ಅಂದ್ರೆ ಅದು ಗಲಗ್ರಹ ಆಗ್ತದೆ. ಏನೋ ಒಂದು ಫಾರ್ಮ್ಯಾಲಿಟಿ ಮಾಡಬೇಕು, ಯಾರೋ ಹೇಳಿದ್ದಾರೆ ಅದಕ್ಕೋಸ್ಕರ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಮಾಡಬೇಕು. ಆ ರೀತಿ ಮಾಡುವುದಲ್ಲ. ಆ ರೀತಿ ಮಾಡಿದ್ರೆ ಕೃಷ್ಣ ನಾವು ಮಾಡಿರುವಂತಹ ಸೇವೆಗಳನ್ನ ಸ್ವೀಕಾರ ಮಾಡುವುದಿಲ್ಲ. ಏಕೆಂದರೆ ಅದನ್ನು ಭಕ್ತಿ ಮತ್ತು ಪ್ರೀತಿಯಿಂದ ನನಗೆ ಅರ್ಪಿಸಲಾಗಿದೆ. ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ. ಕೃಷ್ಣ ಹೇಳ್ತಾನೆ ಐ ಈಟ್, ನಾನು ತಿನ್ನುತ್ತೇನೆ. ಕೃಷ್ಣ ತಿನ್ನುವಂತಹ ರೀತಿ ಮತ್ತೆ ನಾವು ತಿನ್ನುವಂತಹ ರೀತಿ ಬೇರೆ. ಆದ್ರೆ ಕೃಷ್ಣ ಇಲ್ಲಿ ಹೇಳ್ತಾನಂದ್ರೆ ಕೃಷ್ಣ ತಿಂತಾನೆ. ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ, ಭಕ್ತಿಯಿಂದ ಕೊಟ್ಟಿರೋದ್ರಿಂದ, ಏಕೆಂದರೆ ಅದನ್ನು ಭಕ್ತಿ ಮತ್ತು ಪ್ರೀತಿಯಿಂದ ನನಗೆ ಅರ್ಪಿಸಲಾಗಿದೆ, ನಾನು ಅದನ್ನು ಸ್ವೀಕರಿಸುತ್ತೇನೆ. ಅದು ಅಗತ್ಯ. ಆದ್ದರಿಂದ ಭಕ್ತನಲ್ಲದವನನ್ನು ಅಡಿಗೆ ಮಾಡಲು ನಾವು ಬಿಡುವುದಿಲ್ಲ. ಯಾರು ಭಕ್ತರಿರುವುದಿಲ್ವೋ, ಯಾರು ಭಗವಂತನ ನಾಮಸ್ಮರಣೆ ಪ್ರತಿದಿನ ಮಾಡುವುದಿಲ್ಲ, ಭಗವಂತನ ಪೂಜೆ ಪ್ರತಿದಿನ ಮಾಡುವುದಿಲ್ಲ, ಸಂಕೀರ್ತನೆ ಮಾಡುವುದಿಲ್ಲ, ಭಗವದ್ಗೀತೆ ಓದುವುದಿಲ್ಲ, ಸೇವೆ ಮಾಡುವುದಿಲ್ಲ, ಅಂಥವರು
ಭಗವಂತನಿಗೋಸ್ಕರ ಅಡುಗೆ ಮಾಡಲು ಅವರಿಗೆ ಅರ್ಹತೆ ಇಲ್ಲ. ಭಕ್ತನಲ್ಲದವನನ್ನು ಅಡಿಗೆ ಮಾಡಲು ನಾವು ಬಿಡುವುದಿಲ್ಲ. ಭಕ್ತನಲ್ಲದವನ ಕೈಗಳಿಂದ ಕೃಷ್ಣನು ಏನನ್ನೂ ಸ್ವೀಕರಿಸುವುದಿಲ್ಲ. ಯಾಕೆ ಸ್ವೀಕರಿಸಬೇಕು? ಅವನು ಹಸಿದಿಲ್ಲ, ಅವನಿಗೆ ಯಾವ ಆಹಾರವೂ ಬೇಕಾಗಿಲ್ಲ. ಅವನು ಭಕ್ತಿಯಿಂದ ಮಾತ್ರ ಸ್ವೀಕರಿಸುತ್ತಾನೆ ಅಷ್ಟೇ. ಅದೇ ಮುಖ್ಯ ವಿಚಾರ. ನಾವು ಯಾವ ಭಕ್ತಿಯಿಂದ ಪ್ರೀತಿಯಿಂದ ನಾವು ಭಗವಂತನಿಗೆ ಅರ್ಪಣೆ ಮಾಡ್ತೀವೋ ಅದನ್ನ, ಆ ಭಕ್ತಿನ, ಆ ಪ್ರೀತಿಯನ್ನ ಕೃಷ್ಣ ಸ್ವೀಕರಿಸ್ತಾನೆ ವಿನ ನಾವು ಕೊಟ್ಟಿರುವಂತಹ ವಸ್ತುಗಳು ಕೃಷ್ಣನಿಗೆ ಬೇಕಾಗಿಲ್ಲ. ಅವನಿಗೆ ಯಾವ ಆಹಾರವೂ ಬೇಕಾಗಿಲ್ಲ, ಅವನು ಭಕ್ತಿಯನ್ನು ಮಾತ್ರ ಸ್ವೀಕರಿಸುತ್ತಾನೆ ಅಷ್ಟೇ. ಒಂದು ಮರಾಠಿಯಲ್ಲಿ ಒಂದು ಅಭಂಗ ಬರುತ್ತೆ. ಯಾಕಂದ್ರೆ ಮರಾಠಿಯಲ್ಲೂ ಕೂಡ ಹೇಗೆ ನಮ್ಮ ಗೌಡಿಯ ಸಂಪ್ರದಾಯದಲ್ಲಿ ಹಲವಾರು, ನಮ್ಮ ಪರಂಪರೆಯಲ್ಲಿ ಆಚಾರ್ಯರು ಹಲವಾರು ಭಕ್ತಿ ಗೀತೆಗಳನ್ನ ಬರೆದ್ರು, ಅದೇ ರೀತಿ ಮರಾಠಿಯಲ್ಲೂ ಕೂಡ ಹಲವಾರು ಭಕ್ತರು, ಸಂತ ತುಕಾರಾಮರು, ಸಂತ ನಾಮದೇವರು, ಹಲವಾರು ಭಕ್ತರು ಬಹಳಷ್ಟು ಭಕ್ತಿ ಗೀತೆಯನ್ನ ಬರೆದಿದ್ದಾರೆ. ಅದಕ್ಕೆ ಅಭಂಗಗಳು ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಅಭಂಗದಲ್ಲಿ ಹೇಳ್ತಾರೆ, ದೇವ ಭಾವಾಚ ಭುಕೇಲ ಅಂತ. ಅಂದ್ರೆ ದೇವ, ಭಗವಂತ, ಅವನಿಗೆ ಎಂತಹ ಹಸಿವು? ಅವನಿಗೆ ನಾವು ಕೊಡುವಂತಹ ವಸ್ತುಗಳ ಹಸಿವು ಅಲ್ಲ. ಅವನಿಗೆ ನಾವು ಕೊಡುವಂತಹ ಸಮೋಸ, ಅವನಿಗೆ ನಾವು ಕೊಡುವಂತಹ ಪಾಯಸ, ಪುಲಾವ್, ಇದರ ಹಸಿವು ಅವನಿಗೆ ಇಲ್ಲ, ಅವನಿಗೆ ಅವಶ್ಯಕತೆ ಇಲ್ಲ. ದೇವ ಭಾವಾಚ ಭುಕೇಲ. ಅವನಿಗೆ ಹಸಿವು ಯಾವುದಂದ್ರೆ, ಅವನ ಹಸಿವು ನಾವು ಕೊಡುವಂತಹ ಭಕ್ತಿ ಮತ್ತೆ ಭಾವದ್ದು. ಅದೇ ಮುಖ್ಯ ವಿಚಾರ. ಆದ್ದರಿಂದ ವ್ಯಕ್ತಿಯು ಒಬ್ಬ ಉತ್ತಮ ಭಕ್ತನಾಗಬೇಕು, ಉತ್ತಮ ಅಡಿಗೆಯವನಾಗುವುದು ಬೇಕಿಲ್ಲ. ಆದರೆ ಅವನು ಭಕ್ತನಾಗಿದ್ದರೆ ಉತ್ತಮ ಅಡಿಗೆಯವನು ಆಗುತ್ತಾನೆ. ತನ್ನಷ್ಟಕ್ಕೆ ತಾನೇ ಅವನು ಉತ್ತಮ ಅಡಿಗೆಯವನು ಆಗುತ್ತಾನೆ. ಆದ್ದರಿಂದ ವ್ಯಕ್ತಿಯು ಭಕ್ತನಾದರೆ ಮಾತ್ರ ಸಾಕು. ಆಗ ಇತರ ಎಲ್ಲಾ ಉತ್ತಮ ಅರ್ಹತೆಗಳು ತಮ್ಮಷ್ಟಕ್ಕೆ ತಾವೇ ಅಲ್ಲಿರುತ್ತವೆ. ಅವನು ಭಕ್ತನಲ್ಲದಿದ್ದರೆ ಯಾವ ಉತ್ತಮ ಅರ್ಹತೆಗೂ ಏನೂ ಮೂಲ್ಯ ಇರುವುದಿಲ್ಲ. ಅವನು ಮಾನಸಿಕ ನೆಲೆಯ ಮೇಲೆ ಇದ್ದಾನೆ. ಆದ್ದರಿಂದ ಅವನಿಗೆ ಯಾವ ಉತ್ತಮ ಅರ್ಹತೆಯೂ ಇಲ್ಲ. ಅರ್ಹತೆ ಏನಂದ್ರೆ ಭಕ್ತನಾಗುವುದು. ಮೊದಲು ಭಗವಂತನ ಭಕ್ತನಾಗುವುದು. ಭಗವಂತನ ಭಕ್ತನಾದರೆ ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನಃ ಸರ್ವೈರ್ ಗುಣೈರ್ ತತ್ರ ಸಮಾಸತೆ ಸುರಾಹ. ಯಾರು ಭಗವಂತನ ಪ್ರತಿ ಅಕಿಂಚನ ಭಕ್ತಿ ಮಾಡ್ತಾ ಇದ್ದಾರೆ ಅವರಲ್ಲಿ ಸರ್ವೇರ್ ಗುಣೇರ್ ತತ್ರ ಸಮಾಸತೆ ಸುರಾಹ. ಸುರಾಹ ಅಂದ್ರೆ ದೇವತೆಗಳಲ್ಲಿ ಇರುವಂತ ಎಲ್ಲಾ ಗುಣಗಳು ಅವನಲ್ಲಿ ನೆಲೆಸಿರ್ತಾವೆ. ಮತ್ತೆ ಯಾರು ಭಕ್ತನಿರುವುದಿಲ್ವೋ ಅವನಲ್ಲಿ ಯಾವ ಗುಣಗಳು ಇರುವುದಿಲ್ಲ. ಒಂದು ವೇಳೆ ಭೌತಿಕ ಲೆಕ್ಕಾಚಾರದಲ್ಲಿ ಯಾವ್ದಾದ್ರೂ ಒಂದು ಒಳ್ಳೆ ಗುಣ ಇದೆ ಅಂತ ಅಂದ್ರೂ ಕೂಡ ಆ ಒಳ್ಳೆಯ ಗುಣಗಳಿಗೆ ಏನು ಬೆಲೆ ಇಲ್ಲ. ಯಾಕೆಂದ್ರೆ ಅವನು ಭಕ್ತನಲ್ಲ. ಹರಾವ ಭಕ್ತಸ್ಯ ಕುತೋ ಮಹದ್ಗುಣಾತ್ ಮನೋರಥೇನ ಧಾವತೋ ಬಹಿಹಿ. ಹರಾವ ಭಕ್ತಸ್ಯ ಕುತೋ ಮಹದ್ಗುಣಾತ್. ಯಾರು ಅಭಕ್ತನಿದ್ದಾನೋ, ಯಾರು ಭಕ್ತನಿಲ್ಲವೋ ಅವನಲ್ಲಿ ಏನು ಒಳ್ಳೆ ಗುಣ ಇರಲಿಕ್ಕೆ ಸಾಧ್ಯ? ಯಾಕೆಂದ್ರೆ ಅವನು ಮನೋರಥೇನ ಧಾವತೋ ಬಹಿಹಿ. ಮನಸ್ಸಿನ ರಥದ ಮೇಲೆ ಕುಳಿತುಕೊಂಡು ಅವನು ಓಡ್ತಾ ಇರ್ತಾನೆ. ಯಾರು ಮನಸ್ಸಿನ ರಥದ ಮೇಲೆ ಕೂತ್ಕೊಂಡು ಓಡ್ತಾ ಇರ್ತಾನೋ ಅವನಲ್ಲಿ ಒಳ್ಳೆ ಗುಣ ಇರಲಿಕ್ಕೆ ಸಾಧ್ಯ ಇಲ್ಲ. ಅವನು ಭಕ್ತನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಲ ಪ್ರಭುಪಾದ ಗಂಟೆ ಎಷ್ಟು? ಶ್ಯಾಮಸುಂದರ 6 ಗಂಟೆ. ಶ್ರೀಲ ಪ್ರಭುಪಾದ ಪ್ರಶ್ನೋತ್ತರಗಳು ಅಗತ್ಯ, ಅವು ಎಲ್ಲರಿಗೂ ಲಾಭದಾಯಕ. ಬಾಬ್
ಪ್ರಸಾದವನ್ನು ಕುರಿತು ನನ್ನದು ಇನ್ನೂ ಒಂದು ಪ್ರಶ್ನೆ ಇದೆ. ಶಿಲ ಪ್ರಭುಪಾದ್ ಸೂತ ಗೋಸ್ವಾಮಿ ಹೀಗೆ ಹೇಳುತ್ತಾರೆ, ಮುನಯಃ ಸಾಧು ಪೃಷ್ಠೋಹಂ ಭವದ್ಭಿರ್ಲೋಕಮಂಗಲಂ ಯತ್ಕೃತಃ ಕೃಷ್ಣ ಸಂಪ್ರಶ್ನೋ ಏನಾತ್ಮ ಸುಪ್ರಸೀದತಿ. ತುಂಬಾ ಒಳ್ಳೆಯ ಶ್ಲೋಕ ಭಾಗವತದ್ದು. ಎಲೈ ಮುನಿಗಳೇ, ಯೋಗ್ಯವಾದ ಪ್ರಶ್ನೆಗಳನ್ನೇ ಕೇಳಿದ್ದಿರಿ. ಅವು ಭಗವಾನ್ ಕೃಷ್ಣನನ್ನು ಕುರಿತದ್ದಾದ್ದರಿಂದ ಯೋಗ್ಯವಾಗಿವೆ. ಆದ್ದರಿಂದಲೇ ಲೋಕ ಕಲ್ಯಾಣಕ್ಕೆ ಪ್ರಸ್ತುತವಾಗಿವೆ. ಇಂತಹ ಪ್ರಶ್ನೆಗಳು ಮಾತ್ರ ಆತ್ಮಕ್ಕೆ ಸಂಪೂರ್ಣ ತೃಪ್ತಿಯನ್ನು ನೀಡಲು ಸಮರ್ಥವಾಗಿವೆ. ಆತ್ಮಕ್ಕೆ ನೆಮ್ಮದಿ, ಶಾಂತಿ, ತೃಪ್ತಿ ಹೇಗೆ ಸಿಗ್ತದೆ ಅಂದ್ರೆ ಕೃಷ್ಣನ ಬಗ್ಗೆ ಪ್ರಶ್ನೋತ್ತರಗಳನ್ನು ಮಾಡುವುದರಿಂದ. ಇಲ್ಲ ಅಂದ್ರೆ ಒಳ್ಳೆ ತಿನ್ಲಿಕ್ಕೆ ಎಲ್ಲಿ ಸಿಗ್ತದೆ, ಒಳ್ಳೆ ಇಂದ್ರಿಯ ಭೋಗ ಎಲ್ಲಿ ಸಿಗ್ತದೆ, ಒಳ್ಳೆಯ ನಿದ್ದೆ ಮಾಡ್ಲಿಕ್ಕೆ ಎಲ್ಲಿ ಜಾಗ ಸಿಗ್ತದೆ? ಇವೆಲ್ಲವೂ ಕೂಡ ಪ್ರಾಣಿಗಳು ಕೂಡ ಮಾಡ್ತಾ ಇದ್ದಾವೆ. ಮನುಷ್ಯ ಕೂಡ ಅದನ್ನೇ ಮಾಡಿದ್ರೆ ಎಲ್ಲಿಂದ ತೃಪ್ತಿ ಸಿಗ್ಬೇಕು? ಹಾಗಾಗಿ ಮನುಷ್ಯನಿಗೆ ಸುಪ್ರಸೀದತಿ ಅಂದ್ರೆ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್, ಸಂಪೂರ್ಣವಾಗಿ ತೃಪ್ತನಾಗ್ತಾನೆ ಮನುಷ್ಯ ಯಾವಾಗ ಮುನಯಃ ಸಾಧು ಪೃಷ್ಠೋಹಂ ಭವದ್ಭಿರ್ಲೋಕಮಂಗಲಂ, ಎಲ್ಲಾ ಲೋಕಗಳಿಗೂ ಕಲ್ಯಾಣ ಮಾಡುವಂತಹ ಯತ್ ಕೃತಃ ಕೃಷ್ಣ ಸಂಪ್ರಶ್ನೋ, ಕೃಷ್ಣನ ಬಗ್ಗೆ ಸಂಪ್ರಶ್ನೆ ಮಾಡುವುದರಿಂದ, ಕೃಷ್ಣನ ಬಗ್ಗೆ ಸಂವಾದ ಮಾಡಿರುವುದರಿಂದ. ಇಲ್ಲಿ ಬಾಬ್ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ, ಪ್ರಸಾದದ ಬಗ್ಗೆ ಕುರಿತು ಇನ್ನೊಂದು ನನ್ನ ಪ್ರಶ್ನೆ ಇದೆ ಅಂತ. ಅದಕ್ಕೋಸ್ಕರ ಶಿಲ ಪ್ರಭುಪಾದರು ಇದನ್ನ ಹೇಳ್ತಾ ಇದ್ದಾರೆ. ಕೃಷ್ಣನ ಬಗ್ಗೆ ಯಾವ ಪ್ರಶ್ನೆ, ಸಂಭಾಷಣೆ, ಸಂವಾದ ಮಾಡಿದ್ರು ಕೂಡ ಅದರಿಂದ ಲೋಕ ಕಲ್ಯಾಣ ಆಗ್ತದೆ. ಮತ್ತು ಯಾರು ಆ ಸಂವಾದದಲ್ಲಿ ತೊಡಗ್ತಾರೆ ಅವರು ಸುಪ್ರಸೀದತಿ, ಅವರ ಮನಸ್ಸಿಗೆ ಸಂಪೂರ್ಣ ಶಾಂತಿ ದೊರಕುತ್ತದೆ. ಇಂತಹ ಪ್ರಶ್ನೆಗಳು ಆತ್ಮಕ್ಕೆ ಸಂಪೂರ್ಣ ತೃಪ್ತಿಯನ್ನು ನೀಡಲು ಸಮರ್ಥವಾಗಿವೆ. ಕೃಷ್ಣ ಸಂಪ್ರಶ್ನ ಅದು ಬಹಳ ಉತ್ತಮ. ನೀವು ಸಂವಾದ ಮಾಡಿದರೆ ಮತ್ತು ಶ್ರವಣ ಮಾಡಿದರೆ ಲೋಕಮಂಗಲಂ, ಎಲ್ಲರಿಗೂ ಶುಭವಾಗುತ್ತದೆ. ಪ್ರಶ್ನೆಗಳಿಗೂ ಉತ್ತರಗಳಿಗೂ, ಪ್ರಶ್ನಿಸುವವನಿಗೂ ಉತ್ತರ ಪಡೆಯುವವನಿಗೂ. ಬಾಬ್ ಆದರೂ ಪ್ರಸಾದವನ್ನು ಕುರಿತು ಅಷ್ಟೆಲ್ಲ ನನಗೆ ಅರ್ಥವಾಗುವುದಿಲ್ಲ. ಆದರೆ ಅದನ್ನು ಕುರಿತು ನಾನು ಯೋಚನೆ ಮಾಡಿ ನಾಳೆ ಮತ್ತೆ ಕೇಳಬೇಕೆಂದು ನಿಮ್ಮ ಅಭಿಪ್ರಾಯವಾಗಿದ್ದರೆ. ಶಿಲಪ್ರಭುಪಾದ್ ಪ್ರಸಾದ ಯಾವಾಗಲೂ ಪ್ರಸಾದವೇ, ಆದರೆ ನಾವು ಸಾಕಷ್ಟು ಎತ್ತರಕ್ಕೆ ಏರಿಲ್ಲವಾದ್ದರಿಂದ ಕೆಲವು ಪ್ರಸಾದವನ್ನು ಇಷ್ಟಪಡುವುದಿಲ್ಲ. ಬಾಬ್ ವಿಶೇಷವಾಗಿ ಕೆಲವಕ್ಕೆ ಬಹಳ ಸಾಂಬಾರ ಪದಾರ್ಥಗಳನ್ನು ಹಾಕಿರುತ್ತಾರೆ, ಮಸಾಲೆ ಪದಾರ್ಥಗಳನ್ನು ಹಾಕಿರ್ತಾರೆ ಅವರ ಲೆಕ್ಕದಲ್ಲಿ. ಅದನ್ನು ತಿಂದರೆ ನನ್ನ ಹೊಟ್ಟೆಯಲ್ಲಿ ಸಂಕಟವಾಗುತ್ತದೆ. ಇಲ್ಲ ಪ್ರಭುಪಾದ್, ಓಹೋ ಸರಿ, ಅದು ಕೂಡ ಅರಿವಿನ ಕೊರತೆಯಿಂದಲೇ ಆದದ್ದು. ಆದರೆ ಅಡುಗೆಯವರಿಗೆ ಔಚಿತ್ಯ ಜ್ಞಾನ ಇರಬೇಕು. ಕೃಷ್ಣನಿಗೆ ಪ್ರಥಮ ದರ್ಜೆಯ ಆಹಾರ ಪದಾರ್ಥಗಳನ್ನೇ ಅರ್ಪಿಸಬೇಕು. ಕೆಳ ದರ್ಜೆಯ ಯಾವುದೋ ಪದಾರ್ಥಗಳನ್ನು ಅರ್ಪಿಸಿದರೆ ಅವನು ತನ್ನ ಕರ್ತವ್ಯವನ್ನು ಮಾಡುತ್ತಿಲ್ಲ. ಆದರೆ ಭಕ್ತನಾದವನು ಏನನ್ನೂ ಅರ್ಪಿಸಿದರೂ ಕೃಷ್ಣನು ಸ್ವೀಕರಿಸುತ್ತಾನೆ. ಕೃಷ್ಣನು ಯಾವ ಪ್ರಸಾದವನ್ನೇ ಆಗಲಿ ಅದು ಖಾರವಾಗಿದ್ದರೂ ಕೂಡ ಸ್ವೀಕರಿಸಬಲ್ಲ. ಹಿರಣ್ಯಕಶಿಪು ತನ್ನ ಮಗನಿಗೆ ವಿಷವನ್ನು ಕೊಟ್ಟ. ಮಗನು ಅದನ್ನು ಕೃಷ್ಣನಿಗೆ ನೈವೇದ್ಯ ಮಾಡಿ ಅಮೃತವೆಂಬಂತೆ ಕುಡಿದ. ಆದ್ದರಿಂದ ಬೇರೆಯವರಿಗೆ ಖಾರವಾಗಿ ಕಂಡರೂ ಭಕ್ತನಿಗೆ ಬಹಳ ಸ್ವಾದಿಷ್ಟವಾಗಿ ಇರುತ್ತದೆ. ಖಾರದ ಸಂಗತಿ ಇರಲಿ, ಅವನಿಗೆ ನಿಜವಾದ ವಿಷವನ್ನೇ ಅರ್ಪಿಸಲಾಯಿತಲ್ಲ. ನಾವು ಪ್ರಸಾದ ಸ್ವಲ್ಪ ಖಾರ ಆಗಿದರೆ, ಸ್ವಲ್ಪ ಜಾಸ್ತಿ ಉಪ್ಪು ಕಮ್ಮಿ ಹೆಚ್ಚು ಆಗಿದ್ರೆ ಏನೋ ಹೇಳ್ತೀವಿ. ಆದ್ರೆ ಅಂತಹ ಪ್ರಹ್ಲಾದ ಮಹಾರಾಜನಿಗೆ ವಿಷ ಕೊಟ್ಟಾಗ ಆ ವಿಷವನ್ನು ನಾರಾಯಣನಿಗೆ ಅರ್ಪಿಸಿ ಅದು ಪ್ರಸಾದ ಎಂದು ಕುಡಿದು ಬಿಡ್ತಾರೆ.
ಪ್ರಹ್ಲಾದ. ಪೂತನಿ ರಾಕ್ಷಸಿ, ಅವಳು ಕೂಡ ಕೃಷ್ಣನಿಗೆ ವಿಷವನ್ನು ಉಣಿಸಿದಳು. ಆದರೆ ಕೃಷ್ಣನು ಎಷ್ಟು ಒಳ್ಳೆಯವನೆಂದರೆ ಅವಳು ನನ್ನನ್ನು ತಾಯಿಯಾಗಿ ಎತ್ತಿಕೊಂಡಳು ಎಂದು ಯೋಚಿಸಿ ವಿಷವನ್ನು ಸೇವಿಸಿ ಅವಳಿಗೆ ಮುಕ್ತಿಯನ್ನು ಕರುಣಿಸಿದ. ಕೃಷ್ಣ ಪೂತನೆಗೆ ತನ್ನ ತಾಯಿಯ ಸ್ಥಾನ ಕೊಟ್ಟ. ಯಾಕೆಂದ್ರೆ ಪೂತನೆ ಅವಳ ಉದ್ದೇಶ ಬೇರೆಯಾಗಿದ್ದರೂ ಕೂಡ ಕೃಷ್ಣನಿಗೆ ತನ್ನ ಸ್ತನಪಾನ ಮಾಡಿಸಿದಳು. ಸ್ತನಪಾನದಲ್ಲಿ ವಿಷ ಕುಡಿಸಿದ್ಲು, ಆದ್ರೂ ಸ್ತನಪಾನ ಮಾಡಿಸಿದ್ಲು. ಕೃಷ್ಣ ಯಾವಾಗ್ಲೂ ಕೂಡ ಪಾಸಿಟಿವ್ ಏನಿದೆ ಅದನ್ನ ತಗೋತಾನೆ. ಅವಳು ನನ್ನನ್ನು ತಾಯಿಯಾಗಿ ಎತ್ತಿಕೊಂಡಳು ಎಂದು ಯೋಚಿಸಿ ವಿಷವನ್ನು ಸೇವಿಸಿ ಅವಳಿಗೆ ಮುಕ್ತಿಯನ್ನು ಕರುಣಿಸಿದ. ಕೃಷ್ಣನು ಕೆಟ್ಟದನ್ನು ನೋಡುವುದಿಲ್ಲ. ಒಳ್ಳೆಯ ಮನುಷ್ಯ ಕೆಟ್ಟದನ್ನು ನೋಡುವುದಿಲ್ಲ, ಅವನು ಒಳ್ಳೆಯದನ್ನು ಮಾತ್ರ ನೋಡುತ್ತಾನೆ. ನನ್ನ ಹಿರಿಯ ದೈವ ಬಂಧುವೊಬ್ಬರ ಹಾಗೆ. ಅವರು ನನ್ನ ಗುರು ಮಹಾರಾಜರೊಡನೆ ವ್ಯವಹಾರ ಮಾಡಲು ಬಯಸಿದರು. ಆದರೆ ನನ್ನ ಗುರು ಮಹಾರಾಜರು ಕೆಟ್ಟದನ್ನು ನೋಡಲಿಲ್ಲ, ಅವರು ಒಳ್ಳೆಯದನ್ನು ನೋಡಿದರು. ಇವರು ನನಗೆ ಏನೋ ಸೇವೆ ಸಲ್ಲಿಸಲು ಬಂದಿದ್ದಾರೆ ಎಂದು ಯೋಚಿಸಿದರು. ನಿಮ್ಮ ವ್ಯವಹಾರ ಯಾರ ಬಳಿ? ಶಿಲ ಪ್ರಭುಪಾದ. ನಾನು ನನ್ನ ಗುರು ಮಹಾರಾಜನನ್ನು ಕುರಿತು ಮಾತನಾಡುತ್ತಿದ್ದೇನೆ. ಬಾಬ್, ಓಹೋ ಸರಿ. ಅನುಮತಿ ಕೊಟ್ಟರೆ ಪ್ರಸಾದವನ್ನು ಕುರಿತು ಇನ್ನೊಂದು ಪ್ರಶ್ನೆ ಇದೆ. ಯಾರೋ ಒಬ್ಬ ಭಕ್ತನಿಗೆ ಏನೋ ಒಂದು ತೊಂದರೆ ಇದೆ. ಅವನು ಒಂದು ಬಗೆಯ ಆಹಾರವನ್ನು ತಿನ್ನುವುದಿಲ್ಲ. ಉದಾಹರಣೆಗೆ, ಕೆಲವು ಭಕ್ತರು ಪಿತ್ತಕೋಶದ ತೊಂದರೆಯಿಂದಾಗಿ ತುಪ್ಪವನ್ನು ತಿನ್ನುವುದಿಲ್ಲ. ಇಂತಹ ಭಕ್ತರು ಎಲ್ಲಾ ಪ್ರಸಾದವನ್ನು ಸೇವಿಸಬಹುದೇ? ಇಲ್ಲ ಪ್ರಭುಪಾದ್, ಇಲ್ಲ. ಪರಿಪೂರ್ಣ ಭಕ್ತರಲ್ಲದವರು ಭಿನ್ನ ಭೇದ ಎಣಿಸಬಹುದು. ಆದರೆ ಪರಿಪೂರ್ಣ ಭಕ್ತರು ಹೀಗೆ ಭಿನ್ನ ಭೇದ ಎಣಿಸುವುದಿಲ್ಲ. ಪರಿಪೂರ್ಣ ಭಕ್ತರನ್ನು ನೀವು ಏಕೆ ಅನುಕರಿಸಬೇಕು? ಪಕ್ಷಪಾತ ಭಾವ ಇರುವವರೆಗೂ ನೀವು ಪರಿಪೂರ್ಣ ಭಕ್ತರಲ್ಲ. ಆದ್ದರಿಂದ ನೀವು ಪರಿಪೂರ್ಣ ಭಕ್ತರೊಬ್ಬರನ್ನು ಕೃತಕವಾಗಿ ಏಕೆ ಅನುಕರಿಸಿ ಎಲ್ಲವನ್ನೂ ತಿನ್ನಬೇಕು? ಬಾಬ್, ಓಹೋ ಶಿಲ ಪ್ರಭುಪಾದ, ಮುಖ್ಯ ಸಂಗತಿ ಏನೆಂದರೆ ಪರಿಪೂರ್ಣ ಭಕ್ತನಾದವನು ಯಾವುದೇ ಭಿನ್ನ ಭೇದ ಎಣಿಸುವುದಿಲ್ಲ. ಕೃಷ್ಣನಿಗೆ ಅರ್ಪಿಸಿದ್ದೆಲ್ಲವೂ ಅಮೃತವೇ ಅಷ್ಟೇ. ಕೃಷ್ಣನು ಭಕ್ತನಿಂದ ಏನನ್ನು ಬೇಕಾದರೂ ಸ್ವೀಕರಿಸುತ್ತಾನೆ. ನನ್ನ ಭಕ್ತರು ನನಗೆ ಏನನ್ನೇ ಅರ್ಪಿಸಿದರೂ ಸ್ವೀಕರಿಸುತ್ತೇನೆ. ಭಕ್ತನಿಗೂ ಅದೇ ಅನ್ವಯವಾಗುತ್ತದೆ. ವಿಷಯ ಅರ್ಥವಾಯಿತೆ? ಅಂದ್ರೆ ಕೃಷ್ಣ ಒಬ್ಬ ಭಕ್ತನಾದವನು ಏನು ಕೊಟ್ಟರು ಕೂಡ ಕೃಷ್ಣ ತಗೋತಾನೆ. ಅದೇ ರೀತಿ ಒಬ್ಬ ಭಕ್ತನಾದವನು ಪ್ರಸಾದದ ರೂಪದಲ್ಲಿ ಏನು ಬಂದ್ರೂ ಕೂಡ ಸ್ವೀಕರಿಸ್ತಾನೆ. ಇದು ಹೀಗ್ಯಾಕಿದೆ, ಅದು ಹಾಗ್ಯಾಕಿದೆ, ಇವೆಲ್ಲವೂ ಕೂಡ ಒಬ್ಬ ಭಕ್ತನಾದವನು, ಒಬ್ಬ ಪರಿಪೂರ್ಣ ಭಕ್ತನಾದವನು ಈ ರೀತಿ ಮಾಡುವುದಿಲ್ಲ. ಪರಿಪೂರ್ಣ ಭಕ್ತನಾದವನು ಯಾವುದೇ ಭಿನ್ನ ಭೇದ ಎಣಿಸುವುದಿಲ್ಲ. ಆದರೆ ನಾನು ಪರಿಪೂರ್ಣ ಭಕ್ತನಾಗಿಲ್ಲದೆ ಭಿನ್ನ ಭೇದ ಭಾವವನ್ನು ಇಟ್ಟುಕೊಂಡಿದ್ದರೆ ನಾನು ಏಕೆ ಪರಿಪೂರ್ಣ ಭಕ್ತನನ್ನು ಅನುಕರಿಸಬೇಕು? ನಾನು ಪರಿಪೂರ್ಣ ಭಕ್ತನಾಗಿಲ್ಲದಿರುವುದರಿಂದ ಎಲ್ಲವನ್ನೂ ಜೀರ್ಣಿಸಿಕೊಳ್ಳಲು ನನಗೆ ಸಾಧ್ಯವಾಗುತ್ತಿಲ್ಲ. ಭಕ್ತನು ಮೂರ್ಖ ಮನುಷ್ಯನಾಗಿರಬಾರದು. ಭಕ್ತನು ಬುದ್ಧಿವಂತನಾಗಿರಬೇಕು, ಅವನು ಮೂರ್ಖ ಮನುಷ್ಯನಾಗಿರಬಾರದು. ಯಾರೋ ಒಬ್ಬ ಉನ್ನತ ಸ್ಥಾನದಲ್ಲಿರುವಂತಹ ಭಕ್ತನು ಭಗವಂತನಿಂದ ಬಂದಿರುವಂತ ಎಲ್ಲವನ್ನೂ ಕೂಡ ಸ್ವೀಕರಿಸಿ ಎಲ್ಲವನ್ನೂ ಕೂಡ ವಚನೆ ಮಾಡ್ತಾನೆ. ಆದ್ರೆ ಒಬ್ಬ ಬಿಗಿನರ್ ಅಂದ್ರೆ ಹೊಸದಾಗಿ ಭಕ್ತಿಯನ್ನು ಪ್ರಾರಂಭ ಮಾಡಿದವನು ಆ ಭಾವದಲ್ಲಿ ಅವನಿಗೆ ಇರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆದರೆ ಅಡ್ವಾನ್ಸ್ಡ್ ಡಿವೋಟಿ, ಅತಿ ಉನ್ನತ ಸ್ಥಾನಕ್ಕೆ ಏರಿದಂತಹ ಭಕ್ತನ ಅವನ ಒಂದು ಮಾರ್ಗವನ್ನ ಅನುಕರಣೆ ಮಾಡಿದರೆ ಅದು ಒಳ್ಳೆಯದಲ್ಲ. ನಾವು ಪ್ರಭುಪಾದರ ಮತ್ತೆ ಇತರ ಭಕ್ತರ ಮಾರ್ಗವನ್ನು ಅನುಸರಿಸಬೇಕು, ಅವರ ಉಪದೇಶಗಳನ್ನ ಅನುಸರಿಸಬೇಕು ವಿನ ಅವರ ಚಟುವಟಿಕೆಗಳನ್ನ ಅನುಕರಣೆ ಮಾಡಬಾರದು. ಎಷ್ಟೋ ಜನ ಮದ್ಯಪಾನ ಮಾಡ್ತಾರೆ, ಆಮೇಲೆ
ಧೂಮ್ರಪಾನ ಮಾಡ್ತಾರೆ. ಮತ್ತೆ ಕೆಲವೊಬ್ರು ಹೇಳ್ತಾರೆ ಶಿವ ಕೂಡ ಧೂಮ್ರಪಾನ ಮಾಡ್ತಾ ಇದ್ದ ಅಂತ. ಸೊ ಇದಕ್ಕಂತಾರೆ ಅನುಕರಣೆ. ನಾವು ಅನುಸರಣೆ ಮಾಡಬೇಕು. ಅನುಸರಣೆ ಎರಡು ಬೇರೆ ಬೇರೆ. ಒಂದು ಫಾಲೋವಿಂಗ್ ದ ಇನ್ಸ್ಟ್ರಕ್ಷನ್ಸ್, ಮತ್ತೆ ಇನ್ನೊಂದು ಇಮಿಟೇಷನ್ ಅಂತ ಹೇಳ್ತಾರೆ, ಅಂದ್ರೆ ಅನುಕರಣೆ. ಶಿವ ಧೂಮ್ರಪಾನ ಮಾಡ್ತಾನೆ ಅಂತ ನೀವು ಧೂಮ್ರಪಾನ ಮಾಡ್ತಾ ಇದ್ದೀರಾ. ಶಿವ ಹಲಾಹಲ ವಿಷವನ್ನು ಕುಡಿದ, ನೀವು ಕೂಡ ವಿಷ ಕುಡಿರಿ. ಆಗುದಿಲ್ಲ ಅಲ್ವಾ? ಅದು ಆಗುದಿಲ್ಲ. ಆದ್ರೆ ಧೂಮ್ರಪಾನ ಮಾಡೋದು ಆಗ್ತದೆ. ಅದೇ ರೀತಿ ಕೆಲವೊಬ್ರು ಹಲವಾರು ಹೆಣ್ಣು ಮಕ್ಕಳ ಜೊತೆ ಸಂಘ ಮಾಡಿ ಹೇಳ್ತಾರೆ ಕೃಷ್ಣ ಕೂಡ ಬಹಳ ಹೆಣ್ಣು ಮಕ್ಕಳ ಜೊತೆ ಸಂಘ ಮಾಡ್ತಿದ್ದ. ಕೃಷ್ಣ ಆ ಶುದ್ಧ ಭಕ್ತರಾದಂತಹ ಗೋಪಿಯರ ಸಂಘದಲ್ಲಿ ಇದ್ದು ಎಷ್ಟು ಗೋಪಿಯರ ಸಂಘ ಮಾಡ್ತಿದ್ನೋ ಅಷ್ಟೂ ಗೋಪಿಯರನ್ನ ಕಷ್ಟ ಬಂದಾಗ ಕಾಪಾಡುವಂತಹ ಸಾಮರ್ಥ್ಯ ಕೂಡ ಇಟ್ಕೊಂಡಿದ್ದ. ಗೋವರ್ಧನ ಪರ್ವತವನ್ನ ಕೂಡ ಇಟ್ಕೊಂಡಿದ್ದ. ಅಂಥದ್ರಲ್ಲಿ ಇವತ್ತಿನ ಹುಚ್ಚ ಮನುಷ್ಯರು ಹಲವಾರು ಹೆಣ್ಣುಗಳನ್ನ ಬಿಡಿ ಒಂದು ಹೆಣ್ಣನ್ನ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗುದಿಲ್ಲ. ಸೊ ಹಾಗಾಗಿ ಅನುಕರಣೆ ಮಾಡ್ಲಿಕ್ಕೆ ನಾವು ಹೋಗಬಾರದು, ಅನುಸರಣೆ ಮಾಡಬೇಕು. ಕೃಷ್ಣ ಜೆ ಭಜೆ ಸೇ ಬಡ ಚತುರ. ಸೊ ಭಕ್ತನು ಮೂರ್ಖ ಆಗಿರಬಾರದು, ಅವನು ಬುದ್ಧಿವಂತ ವ್ಯಕ್ತಿ ಆಗಿರಬೇಕು ಎಂದು ಹೇಳಲಾಗಿದೆ. ಆದ್ದರಿಂದ ಭಕ್ತನಾದವನು ತನ್ನ ಸ್ಥಾನವನ್ನು ತಿಳಿದಿರುತ್ತಾನೆ. ಅದಕ್ಕೆ ಅನುಗುಣವಾಗಿ ಬೇರೆಯವರೊಡನೆ ವ್ಯವಹರಿಸುವಷ್ಟು ಅವನು ಬುದ್ಧಿವಂತನಾಗಿದ್ದಾನೆ. ಇಲ್ಲಿಗೆ ಈ ಅಧ್ಯಾಯ ಮುಗಿತು. ಮುಂದಿನ ಅಧ್ಯಾಯವನ್ನ ಮುಂದಿನ ರೀಡಿಂಗ್ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ವಿಶ್ವಗುರು ಶ್ರೀಲ ಪ್ರಭುಪಾದ ಕಿ ಜೈ. ನಿತಾಯ್ ಗೌರ ಪ್ರೇಮಾನಂದೇ. ಹರಿ ಹರಿ ಬೋಲ್.